ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ನಾವು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾವೇ ಮಿಥಿಲೋ ಪ್ರೊಡಕ್ಷನ್ಸ್ ಆಗಿದ್ದೀವಿ. ಬಟ್ ಮೊದಲು ಈ ಚಾನಲ್ ಇಂಟ್ರೊಡಕ್ಷನ್ ನೋಡೋದಾದ್ರೆ, ನಮ್ಮ ಮೇನ್ ಚಾನಲ್ ಅಲ್ಲಿ ನಮ್ಮ ಮೇನ್ ಫೋಕಸ್ ಆಗಿದೆ ಸಿನಿಮಾವನ್ನ ಎಕ್ಸ್ಪ್ಲೇನ್ ಮಾಡೋದು. ಆದ್ರೆ ನಾವು ಒಂದು ಗಮನಿಸಿದೀವಿ, ಆನಿಮೆ ಫ್ಯಾನ್ಸ್ ಗಳು ಕರ್ನಾಟಕದಲ್ಲಿ ಕೂಡ ಇದ್ದಾರೆ. ಅಂಡ್ ಕರ್ನಾಟಕದಲ್ಲಿ ಕೂಡ ಆನಿಮೆ ಒಂದು ಲೆವೆಲ್ ಗೆ ರೀಚ್ ಆಗ್ಬೇಕು ಅಂತ ಹೇಳಿ ಈ ಚಾನಲ್ ಅನ್ನ ನಾವು ಕ್ರಿಯೇಟ್ ಮಾಡಿದೀವಿ. ಸೊ ಕರ್ನಾಟಕದಲ್ಲೂ ಆನಿಮೆ ರೆವಲ್ಯೂಷನ್ ತರೋಣ, ಏನಂತೀರಾ? ನೀವು ಆನಿಮೆ ಫ್ಯಾನ್ಸ್ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೇನೆ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಅನ್ನ ತೋರಿಸಿ. ಓಕೆ, ಈಗ ಆನಿಮೆ ಸ್ಟಾರ್ಟ್ ಆಗುತ್ತಾ? ಮೊದಲಿಗೆ ನಮಗೆ ತೋರಿಸ್ತಾರ ಒಂದು ಫುಟ್ಬಾಲ್ ಮ್ಯಾಚ್ ಅನ್ನ. ಅಂಡ್ ಇಲ್ಲಿದ್ದಾನೆ ನಮ್ಮ ಮೇನ್ ಹೀರೋ, ಇವನ ಹೆಸರು ಇಸಾಗಿ ಯೋಯಿಚಿ ಅಂತ. ಇವರೆಲ್ಲರೂ ಫುಟ್ಬಾಲ್ ಅನ್ನೇ ತಮ್ಮ ಡ್ರೀಮ್ ಆಗಿ ಇಟ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈ ದೊಡ್ಡ ಮ್ಯಾಚ್ ಗೆ ಪಾರ್ಟಿಸಿಪೇಟ್ ಕೂಡ ಮಾಡಿದ್ದಾರೆ. ಇಸಾಗಿ ಅಷ್ಟೇ ಅಲ್ಲ, ಅವನ ಜೊತೆಗೆ ಹೈಸ್ಕೂಲ್ ನ ಟೀಮೇ ಇದೆ. ಫುಟ್ಬಾಲ್ ಅಂದ್ಮೇಲೆ 11 ಜನದ ಟೀಮ್ ಆಗಿರೋ ಕಾರಣ ಎಲ್ಲರೂ ಕೂಡ ಇಲ್ಲಿದ್ದಾರೆ. ಅಷ್ಟೇ ಅಲ್ಲ, ಇವರ ಎದುರಲ್ಲಿ ಕೂಡ ಅಷ್ಟೇ ಸ್ಟ್ರಾಂಗ್ ಕೂಡ ಇದ್ದಾರೆ. ಅಂಡ್ ಈ ಒಂದು ಮ್ಯಾಚ್ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಇವರ ಲೈಫ್ ಗೆನೆ. ಯಾಕಂದ್ರೆ ಈ ಗೇಮ್ ನಲ್ಲಿ ಇವ್ರು ಗೆದ್ರೆ ಆಯ್ಕೆ ಆಗ್ತಾರೆ ನ್ಯಾಷನಲ್ ಲೆವೆಲ್ ಗೇಮ್ ಗೆ ಆಡೋದಕ್ಕೆ. ಸೊ ಇಲ್ಲಿ ತನಕ ರೀಚ್ ಆಗೋದಕ್ಕೆ ಎಷ್ಟು ಪರಿಶ್ರಮ ಇದೆ ನಿಮ್ಗೆನೆ ಗೊತ್ತಾಗಬಹುದು. ಸೊ ಮ್ಯಾಚ್ ಅನ್ನ ಆಡ್ತಿದ್ದಾರೆ, ಮತ್ತೆ ಇಸಾಗಿ ಬಾಲ್ ಅನ್ನ ಪಾಸ್ ಮಾಡ್ತಾನೆ ಅವನ ಟೀಮೇಟ್ ಗೆ. ಅದರಲ್ಲಿ ಆಗೋದೇ ಬೇರೆ, ಇವರ ಎದುರಲ್ಲಿ ಟೀಮ್ ನಲ್ಲಿ ಇದ್ದಂತ ಲೀಡರ್ ನಾತ್ಸುಕಾಜೆ ಅನ್ನೋನು ಫುಟ್ಬಾಲ್ ಅನ್ನ ಎತ್ಕೊಳ್ತಾನೆ, ಮತ್ತೆ ಸೀದಾ ಹೊಡಿತಾನೆ ಗೋಲ್ ಗೆ. ಅಂಡ್ ಅದು ಕೂಡ ಕೊನೆಯ ಪಾಯಿಂಟ್ ಆಗಿತ್ತು. ಹೀಗಾಗಿ ನಮ್ಮ ಇಸಾಗಿ ಹಾಗೂ ಅವನ ಟೀಮ್ ಸೋಲುತ್ತಾ. ಸೊ ಇವರೆಷ್ಟು ಬೇಜಾರಾಗಿರ್ಬೋದು ನೀವೇ ತಿಳ್ಕೊಳ್ಳಿ. ವರ್ಷಾಂತರಗಳಿಂದ ಫುಟ್ಬಾಲ್ ಅನ್ನ ಆಡಿ ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿ ಕೂಡ ಇವರು ಸೋತ್ ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಇಸಾಗಿಗೆ ಬೇರೆ ನಂಬರ್ 1 ಫುಟ್ಬಾಲರ್ ಆಗ್ಬೇಕು ಅನ್ನೋ ಗೋಲ್ ಇದೆ. ಹಾಗೇನೆ ಬೇಜಾರಲ್ಲಿ ಇಸಾಗಿ ನೋಡ್ತಾನೆ, ಇಲ್ಲಿ ಇಂಟರ್ವ್ಯೂ ಕೂಡ ಮಾಡ್ತಿದ್ದಾರೆ ಅಲ್ಲಿ ಗೆದ್ದದಕ್ಕೆ. ಅಷ್ಟೇ ಅಲ್ಲ, ಇವರ ಟೀಮ್ ಇಡೀ ಬೇಸತ್ತೋಗಿದೆ, ಜೊತೆಗೆ ಇವರ ಕೋಚ್ ಕೂಡ ಹೋಗ್ತಿದ್ದಾನೆ. ಸೊ ಇದನ್ನ ಆಲೋಚನೆ ಮಾಡ್ಕೊಂಡು ಇವನು ರೋಡ್ ಅಲ್ಲಿ ಹೋಗ್ತಿರ್ತಾನೆ. ಮನಸ್ಸಲ್ಲಿ ಅಂದ್ಕೊಳ್ತಾನೆ, ನನ್ನ ಕಾರಣದಿಂದಲೇ ಇವತ್ತು ನನ್ನ ಟೀಮ್ ಸೋಲ್ತು. ನಾನೊಬ್ಬ ಯೂಸ್ಲೆಸ್ ಫುಟ್ಬಾಲರ್, ನಂಗೆ ಅನ್ಸೋದಿಲ್ಲ ನಾನೊಬ್ಬ ಲೆಜೆಂಡರಿ ಫುಟ್ಬಾಲ್ ಪ್ಲೇಯರ್ ಆಗ್ತೀನಿ ಅಂತ. ಅಂಡ್ ಇಲ್ಲಿ ಸ್ಕ್ರೀನ್ ಅಲ್ಲಿ ಕೂಡ ತೋರಿಸ್ತಾರೆ ನೋಯಲ್ ನೋವನ್ ಅನ್ನ. ಇವನು ಯಾರು ಅಂತ ನಿಮಗೆ ಗೊತ್ತಿಲ್ಲದಿದ್ರೆ ಒಬ್ಬ ಗ್ರೇಟೆಸ್ಟ್ ಫುಟ್ಬಾಲರ್ ಆಗಿದ್ದಾನೆ. ಹೇಗೆ ನಮ್ಮ ರೊನಾಲ್ಡೋ ಹಾಗೂ ಮೆಸ್ಸಿ ಇದ್ದಾರೆ, ಅದೇ ರೀತಿ ಇವನು ಕೂಡ ಒಬ್ಬ ಫೇಮಸ್ ಜಪಾನ್ ನ ಫುಟ್ಬಾಲರ್ ಆಗಿದ್ದಾನೆ. ಆದ್ರೆ ಇಸಗಿಗೆ ತುಂಬಾನೇ ಬೇಜಾರಾಗ್ತಿದೆ. ಈ ಸಾಕರ್ 11 ಜನ ಆಡೋ ಗೇಮ್ ಆದ್ರೂ ಕೂಡ ನಾನೇ ಕಾರಣ ಆಗಿದ್ದೀನಿ ಸೋಲೋದಕ್ಕೆ ಅಂತ ಕೂಗ್ಬಿಡ್ತಾನೆ. ಅಂಡ್ ಈಗ ನೈಟ್ ಟೈಮ್ ಆಗುತ್ತೆ, ವಾಪಸ್ ಇವನು ರಿಟರ್ನ್ ಮನೆಗೆ ಬರ್ತಾನೆ. ಇದು ಇವನ ತಂದೆ ತಾಯಿ ಮತ್ತೆ ಇವಳು ಕೇಳ್ತಾಳೆ, ಏನಾಯ್ತು ಫುಟ್ಬಾಲ್ ಮ್ಯಾಚ್? ಇಸಗಿ ಹೇಳ್ತಾನೆ, ಬೇಜಾರ್ನಲ್ಲಿ ನಾನು ಸೋತಿದ್ದೀನಿ ಅಂತ. ಅಂಡ್ ಡಿನ್ನರ್ ಗೆ ಏನಾದ್ರು ಇದೆಯಾ ಅಂತ ಕೇಳ್ತಾನೆ. ಹೀಗೆ ಡಿನ್ನರ್ ಗೆ ಅಂತ ಕೂತ್ಕೊಂಡಾಗ ಇವನ ತಾಯಿ ಹೇಳ್ತಾಳೆ, ನಿಂಗೊಂದು ಲೆಟರ್ ಬಂದಿದೆ ಜಪಾನ್ ಫುಟ್ಬಾಲ್ ನ ಯೂನಿಯನ್ ನಿಂದ. ಇಸಗಿ ಹೇಳ್ತಾನೆ, ಏನ್ ಹೇಳ್ತಿದ್ದೀರಾ? ಮತ್ತೆ ನೋಡ್ದಾಗ ಗೊತ್ತಾಗುತ್ತೆ, ಈ ಲೆಟರ್ ನಲ್ಲಿ ಬರ್ದಿದೆ ನೀವು ಅಥ್ಲೀಟ್ ಆಗಿ ಸೆಲೆಕ್ಟ್ ಆಗಿದ್ದೀರಾ ಅಂತ. ಹಾಗೇನೆ ಅದರಲ್ಲಿ ಒಂದು ಲೊಕೇಶನ್ ಕೊಟ್ಟಿರ್ತಾರೆ, ಇಲ್ಲಿಗೆ ನೀವು ಬರ್ಬೇಕು ಅಂತ. ಸೊ ಅದರ ಪ್ರಕಾರ ಬೆಳಿಗ್ಗೆನೆ ಇವನು ಬರ್ತಾನೆ ಒಂದು ಜಾಗಕ್ಕೆ. ಅಷ್ಟೇ ಅಲ್ಲ, ಇಲ್ಲಿ ಒಬ್ಬ ವ್ಯಕ್ತಿ ಕೂಡ ಸಿಗ್ತಾನೆ. ಹಾಗೇನೆ ಹೇಳ್ತಾನೆ, ನೀನು ಇಚಿನನ್ ಹೈಸ್ಕೂಲ್ ನ ಟೀಮ್ ನವನಲ್ವಾ? ಅದೇ ಇಸಗಿ ಯೋಯಿಚಿ ಅಂದ್ರೆ ನೀನೇ ತಾನೆ. ಹಾಗಾದ್ರೆ ನಿಂಗೆ ಕೂಡ ಈ ಇನ್ವಿಟೇಷನ್ ಅನ್ನ ಕೊಟ್ಟಿದಾರ. ನೀನ್ ಒಳ್ಳೆ ಪ್ಲೇಯರ್ ಗುರು. ಆ ದಿನ ನಿನ್ನ ಗೇಮ್ ಪ್ಲೇ ಅನ್ನ ನಾನು ನೋಡ್ದೆ. ಹಾಗೇನೆ ನಾನು ಯಾರು ಅಂತ ನಿಂಗೆ ಗೊತ್ತಾಯ್ತಾ? ಇಸಾಗಿ ಹೇಳ್ತಾನೆ, ಓಕೆ ನೀನು ಕೀರಾ ತಾನೆ. ಅವತ್ತು ನಾನು ನಿಮ್ಮ ಟೀಮ್ ನ ಎದುರು ಸೋತಿದ್ದೆ ಅಂತ. ಆದ್ರೆ ಕೀರಾ ಹೇಳ್ತಾನೆ, ನೀನಂತೂ ತುಂಬಾ ಚೆನ್ನಾಗಿ ಆಡಿದ್ದೆ ಗುರು, ನಿನ್ನ ಪರ್ಫಾರ್ಮೆನ್ಸ್ ನಂಗೆ ತುಂಬಾ ಲೈಕ್ ಆಯ್ತು ಅಂತ. ಆಗ ಇಸಾಗಿಗೆ ಸ್ವಲ್ಪ ಖುಷಿ ಆಗುತ್ತೆ, ಯಾಕಂದ್ರೆ ಯಾರಾದ್ರೂ ಒಬ್ರು ನನ್ನನ್ನ ಹೊಗಳಿದ್ರು ಅಂತ. ಸೊ ಎನಿವೇಸ್ ಅಂತ ಹೇಳ್ಕೊಂಡು ಇಲ್ಲಿ ಬರ್ತಾರೆ ಬಾಗಿಲ ಹತ್ರ. ಇಲ್ಲಿ ಓಪನ್ ಮಾಡಿ ನೋಡಿದ್ರೆ ಎಲ್ಲ ದೊಡ್ಡ ದೊಡ್ಡ ಪ್ಲೇಯರ್ಸ್ ಗಳು ಕಾಣ್ತಿದ್ದಾರೆ. ಸೊ ಇಷ್ಟೆಲ್ಲ ಜನ ಸೆಲೆಕ್ಟ್ ಆಗಿದ್ದಾರೆ, ಜೊತೆಗೆ ಇಸಗಿ ಕೂಡ ಸೆಲೆಕ್ಟ್ ಆಗಿದ್ದಾನೆ. ಹಾಗೇನೆ ಇಲ್ಲಿ ಲೈಟ್ ಆಫ್ ಆಗುತ್ತೆ ಅಂಡ್ ಬರ್ತಾನೆ ಇಲ್ಲಿ ಒಬ್ಬ ಜನ. ಸೊ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಈಗೋ ಜಿಂಪಾಚಿ ಅಂತ. ಎಲ್ರಿಗೂ ಹಾಗೇನೆ ಕಂಗ್ರಾಚುಲೇಷನ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ, ನಮ್ಮ ಇಡೀ ಜಪಾನ್ ದೇಶಕ್ಕೆ ನನ್ನ ಈ ಟೀಮ್ ನಿಂದ ಪಕ್ಕಾ ಒಂದು ವರ್ಲ್ಡ್ ಕಪ್ ಬರುತ್ತೆ. ಎಲ್ಲರೂ ಗುಸು ಮಾತಾಡ್ತಿದ್ದಾರೆ, ಏನ್ ಗುರು ಇವನು ಎಂತೆಂತನೋ ಹೇಳ್ತಿದ್ದಾನೆ. ಆಗ ಈಗೋ ಹೇಳ್ತಾನೆ, ನಿಮ್ಮನ್ನೆಲ್ಲ ಸೆಲೆಕ್ಟ್ ಮಾಡಿ ಇಲ್ಲಿಗೆ ಕರೆದಿರೋ ಉದ್ದೇಶ, ನಮ್ಮ ಜಪಾನ್ ಅಲ್ಲಿ ಯಾವುದೇ ಟ್ಯಾಲೆಂಟ್ ಗೆ ಕಡಿಮೆ ಇಲ್ಲ. ಹಾಗಾಗಿ ಎಲ್ಲಾ ಸಾಕರ್ ಗಳು ಇಡೀ ಭೂಮಿಯಲ್ಲೇ ಗ್ರೇಟೆಸ್ಟ್ ಫುಟ್ಬಾಲರ್ಸ್ ಆಗ್ಬೇಕು. ಮತ್ತೆ ಅದು ಸಾಧ್ಯ ಕೇವಲ ಈ ಬ್ಲೂ ಲಾಕ್ ನಿಂದ. ಇವತ್ತೇ ಸ್ಟಾರ್ಟ್ ಆಗುತ್ತೆ. ನೀವೆಲ್ಲರೂ ಇಲ್ಲಿ ಒಟ್ಟಾಗಿ ಬದುಕ್ತೀರಾ. ಹಾಗೇನೆ ಇಲ್ಲಿಂದ ವಾಪಸ್ ನೀವು ಮನೆಗೆ ಹೋಗೋ ಹಾಗೇನಿಲ್ಲ, ನಿಮ್ಗೆ ರೂಮ್ ನ ವ್ಯವಸ್ಥೆ ಇರುತ್ತೆ. ಅಷ್ಟೇ ಅಲ್ಲ, ಇಷ್ಟು ಸಮಯ ನೀವು ನಾರ್ಮಲ್ ಸಾಕರ್ ಆಗಿ ಇದ್ರೆ, ಆದ್ರೆ ಇಲ್ಲಿಗೆ ಬಂದ್ಮೇಲೆ ನೀವು ಕಂಪ್ಲೀಟ್ ಆಗಿ ಚೇಂಜ್ ಆಗ್ತೀರಾ. ಅದ್ರಲ್ಲಿ ಮುಖ್ಯ ಚಾಲೆಂಜ್ ಏನಂದ್ರೆ, ಇಲ್ಲಿರುವ 299 ಪ್ಲೇಯರ್ಸ್ ಗಳು ಇವರನ್ನೆಲ್ಲ ಬೀಟ್ ಮಾಡಿ ಸರ್ವೈವ್ ಕೂಡ ಆಗಿ ಕೊನೆಗೆ ಉಳಿಯುವ ಒಬ್ಬ ವ್ಯಕ್ತಿ ಇರ್ತಾನಲ್ಲ, ಅವನೇ ಆಗೋದು ಗ್ರೇಟೆಸ್ಟ್ ಸ್ಟ್ರೈಕರ್, ಅದು ಕೂಡ ಇಡೀ ಭೂಮಿಯಲ್ಲಿ. ಅಂಡ್ ಇಲ್ಲಿ ಇಸಾಗಿಗೆ ಆಶ್ಚರ್ಯ ಆಗ್ತಿದೆ, ಏನ್ ಹೇಳೋಕೆ ಹೊರಡ್ತಿದ್ದಾನೆ ಇವನು. ಹಾಗೇನೆ ಕೀರಾ ಹೇಳ್ತಾನೆ, ನೀವು ಹೇಳೋದು ಪಾಸಿಬಲ್ ಇಲ್ಲ, ನೀವು ಹೇಳಿದ ಕಂಡೀಷನ್ ನಂಗೆ ಇಷ್ಟ ಆಗ್ಲಿಲ್ಲ. ಫುಟ್ಬಾಲ್ ಒಂದು ಟೀಮ್ ಗೇಮ್ ಆಗಿದೆ, ಇದು ಒಬ್ಬನೇ ಆಡೋದಲ್ಲ. ಅಷ್ಟೆಲ್ಲ ಸದ್ಯಕ್ಕೆ ನ್ಯಾಷನಲ್ ಲೆವೆಲ್ ಗೆ ನಮ್ಗೆ ಹೋಗೋದಕ್ಕಿದೆ. ನಿಮ್ಮ ಈ ನಾನ್ ಸೆನ್ಸ್ ಪ್ರೋಗ್ರಾಮ್ ಎಲ್ಲ ಸೇರಿ ನನ್ನ ಲೈಫ್ ಅನ್ನ ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಹಾಗೇನೆ ಎಲ್ಲರೂ ಕೂಡ ಬಿಡ್ತಾರೆ, ನಂಗೆ ಕೂಡ ಹೈಸ್ಕೂಲ್ ನಲ್ಲಿ ಟೀಮ್ ಇದೆ. ಅಷ್ಟೇ ಅಲ್ಲ, ನ್ಯಾಷನಲ್ ಲೆವೆಲ್ ಗೆ ಪಾರ್ಟಿಸಿಪೇಟ್ ಮಾಡಬೇಕು ನಮ್ಮ ಹೈಸ್ಕೂಲ್ ಅಂತ. ಆಗ ಈಗ ಹೇಳ್ತಾನೆ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ಗೆ ಮೆದುಳು ಅನ್ನೋದು ಇಲ್ಲದಿದ್ರೆ ನೀವು ಈಗಲೇ ಹೋಗಿ. ನೀವು ಇಷ್ಟೆಲ್ಲ ಶ್ರಮವನ್ನ ವೇಸ್ಟ್ ಮಾಡ್ತಿರೋದು ಒಂದು ಹೈಸ್ಕೂಲ್ ಲೆವೆಲ್ ನ ಆಟಕ್ಕೆ. ಆದ್ರೆ ನಾನು ಕೊಡುವಂತ ಆಪರ್ಚುನಿಟಿ ನಮ್ಮ ಇಡೀ ಕಂಟ್ರಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಇಡೀ ವರ್ಲ್ಡ್ ನ ಗ್ರೇಟೆಸ್ಟ್ ಸ್ಟ್ರೈಕರ್ ಆಗ್ಬಹುದು. ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ, ನಮ್ಮ ಇಡೀ ಜಪಾನ್ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನಿಮ್ಮ ಪ್ರಕಾರ ಸಾಕರ್ ಅಥವಾ ಫುಟ್ಬಾಲ್ ಅಂದ್ರೆ ಏನು? 11 ಜನ ಆಡೋ ಟೀಮ್, ಸೆಲ್ಫ್ ಸ್ಯಾಕ್ರಿಫೈಸ್, ಟೀಮೇಟ್ ಗೋಸ್ಕರ ಆಡೋದಾ? ಇದೇ ಕಾರಣಕ್ಕೆ ನಮ್ಮ ವರ್ಲ್ಡ್ ಕಪ್ ಅಲ್ಲಿ ಕೂಡ ಜಪಾನ್ ಗೆಲ್ಲಿಲ್ಲ. ಸೊ ನಾನ್ ಹೇಳ್ತೀನಿ, ನಿಜವಾದ ಸಾಕರ್ ಅಥವಾ ಫುಟ್ಬಾಲ್ ಅಂದ್ರೆ ಏನು ಅಂತ. ಯಾರು ಹೆಚ್ಚು ಗೋಲ್ ಅನ್ನ ಹಾಕ್ತಾರೋ ಅವರೇ ನಿಜವಾದ ಗ್ರೇಟೆಸ್ಟ್. ಇಷ್ಟು ಹೇಳಿ ಕೂಡ ನೀವು ಫ್ರೆಂಡ್ ಒಟ್ಟಿಗೆ ಟೈಮ್ ಪಾಸ್ ಮಾಡ್ಕೊಂಡು ಆಡ್ತಿದ್ರೆ ನೀವು ಮನೆಗೆ ಹೋಗ್ಬೋದು. ಕೀರೊಬ್ಬ ಬೇಡ್ತಿದ್ದಾನೆ, ನೀವ್ ಹೇಳ್ತಿದ್ದೀರಿ ನಮ್ಮ ಜಪಾನ್ ಅಲ್ಲಿ ಟ್ಯಾಲೆಂಟ್ ಇಲ್ಲ ಅಂತ. ಆದ್ರೆ ನಮ್ಮ ಜಪಾನ್ ಅನ್ನ ಆಲ್ರೆಡಿ ರೆಪ್ರೆಸೆಂಟ್ ಮಾಡಿದಾನೆ, ಅದೇ ನೋಯಲ್ ನೋವಾ. ನಂಗೂ ಕೂಡ ಅವರ ರೀತಿ ಸೂಪರ್ ಸ್ಟಾರ್ ಆಗ್ಬೇಕು, ಮತ್ತೆ ಅದು ಪಾಸಿಬಲ್ ಇರೋದು ಕೇವಲ ನ್ಯಾಷನಲ್ ಲೆವೆಲ್ ಗೇಮ್ ಅನ್ನ ಆಡಿದ್ರೆ ಮಾತ್ರ. ಸೊ ಈಗ ಈಗೋ ರೋಸ್ಟ್ ಮಾಡ್ತಾನೆ, ಓ ಹಾಗಾದ್ರೆ ನೀನು ನೋಯಲ್ ನೋವನ ಬಗ್ಗೆ ಮಾತಾಡ್ತಿದ್ಯಾ? ಓಕೆ, ಆದ್ರೆ ನಮ್ಗೆ ಇಷ್ಟರವರೆಗೆ ಒಂದೇ ಒಂದು ವರ್ಲ್ಡ್ ಕಪ್ ಕೂಡ ಸಿಗ್ಲಿಲ್ಲ ತಾನೆ. ನಾನ್ ಹೇಳ್ತಿರೋದು ವರ್ಲ್ಡ್ ಕಪ್ ನ ಬಗ್ಗೆ ಅಷ್ಟೇ ಅಲ್ಲ, ಗ್ರೇಟೆಸ್ಟ್ ಆಗೋದ್ರ ಬಗ್ಗೆ. ಈವನ್ ನಿನ್ನ ಇನ್ಸ್ಪಿರೇಷನ್ ಆದಂತ
ಅಂತ ನೋಯಲ್ ನೋವನೇ ಹೇಳಿದಾನೆ. ಟೀಮ್ ವರ್ಕ್ ನ ಮೂಲಕ ಪಾಸ್ ಅನ್ನ ಮಾಡಿ ಇನ್ನ ಗೋಲನ್ನ ಇನ್ನೊಬ್ಬನಿಗೆ ಕೊಡೋ ಬದಲು 3 ಸತತ ಗೋಲನ್ನು ಹೊಡೆದು ಹ್ಯಾಟ್ರಿಕ್ ಮಾಡಿ ಸೋಲೋದಿದೆಯಲ್ಲ ಅದು ನಿಂಗೆ ಬೆಟರ್ ಫೀಲ್ ಕೊಡುತ್ತೆ. ಅಷ್ಟೇ ಅಲ್ಲ, ಈ ನೋಯಲ್ ನೋವನ ಬಗ್ಗೆ ಮಾತಾಡೋದಾದ್ರೆ ಇಡೀ ಭೂಮಿಯಲ್ಲಿ ಗ್ರೇಟೆಸ್ಟ್ ಪ್ಲೇಯರ್ ಆಗಿರೋ ಕ್ರಿಸ್ಟಿಯಾನೋ ರೊನಾಲ್ಡೋ ಹಾಗೂ ಮೆಸ್ಸಿಯನ್ನು ಕೂಡ ಬೀಟ್ ಮಾಡಿದಾನೆ. ಹಾಗೇನೆ ಬ್ಯಾಲನ್ ಡೋರ್ ಅನ್ನು ಕೂಡ ತಂದು ಕೊಟ್ಟಿದ್ದಾನೆ. ಇನ್ನು ಹೇಳೋದಾದ್ರೆ ಗ್ರೇಟೆಸ್ಟ್ ಪ್ಲೇಯರ್ ಆಗಿರೋ ಎರಿಕ್ ಕ್ಯಾಂಟೋನ ಹೇಳಿದಾನೆ, ನಾನು ನನ್ನ ಟೀಮ್ ನಿಂದ ಎಕ್ಸ್ಪೆಕ್ಟ್ ಮಾಡಲ್ಲ ಹೆಚ್ಚು ಸ್ಕೋರ್ ಮಾಡೋದಕ್ಕೆ, ಆದ್ರೆ ನಂಗೆ ಸರ್ವೈವ್ ಆಗ್ಬೇಕು ಕೊನೆವರೆಗೆ ಅಂತ. ಇನ್ನು ಪೀಲೆ ಇವರಂತೂ ದೊಡ್ಡ ಲೆಜೆಂಡ್, ನಿಮ್ಗೆ ಗೊತ್ತೇ ಇರಬಹುದು ಗಾಯ್ಸ್. ಇಡೀ ವರ್ಲ್ಡ್ ನ ನಂಬರ್ 1 ಮಿಡ್ ಫೀಲ್ಡರ್, ಡಿಫೆಂಡರ್ ಹಾಗೂ ಗೋಲ್ ಕೀಪರ್ ಇವರೇ ಆಗಿದ್ದಾರೆ. ಇವರು ಕೂಡ ಅದೇ ಮಾತನಾಡಿದ್ದಾರೆ, ನೀವು ಏನು ಕೇಳಿದ್ರು ಅದಕ್ಕೆ ಉತ್ತರ ನೀವೇ ಆಗಿರ್ತೀರಾ ಅಂತ. ಇದರ ಒಳ ಅರ್ಥ ಏನಂದ್ರೆ ಫುಟ್ಬಾಲ್ ಇಲ್ಲ ಡಿಪೆಂಡ್ ಆಗೋದು ನಿಮ್ಮ ಮನಸ್ಸಿನ ಮೇಲೆ. ಸೊ ಇಲ್ಲಿ ವೈಯಕ್ತಿಕ ಆಟನೇ ಮೇನ್ ಆಗೋದು. ಸೊ ಈಗ ರೋಸ್ಟ್ ಮಾಡ್ತಿದ್ದಾನೆ ಇವರನ್ನೆಲ್ಲ. ಎಷ್ಟು ದೊಡ್ಡ ಲೆಜೆಂಡ್ ಪ್ಲೇಯರ್ಸ್ ಹೇಳಿದ್ದಾರೆ ಒಬ್ಬನಿಂದಾನೇ ಆಗೋದು ಈ ಗೇಮ್ ಅಂತ. ಸೊ ಇದಕ್ಕೆ ಕೂಡ ಒಪ್ಪಲ್ಲ ಅಂತ ಹೇಳ್ತೀರಾ ನೀವು. ಅದಕ್ಕೇನೆ ನೋಡಿ ಜಪಾನ್ ನ ಪರಿಸ್ಥಿತಿ ಹೇಗೆ ಆಗಿದೆ. ಸೊ ಇದಕ್ಕಿರೋದು ಒಂದೇ ಉತ್ತರ, ನಿಮ್ಗೆ ನಿಜವಾಗ್ಲೂ ಗ್ರೇಟೆಸ್ಟ್ ಪ್ಲೇಯರ್ ಆಗ್ಬೇಕಂದ್ರೆ ನೀವು ಗ್ರೇಟೆಸ್ಟ್ ಈಗೋಯಿಸ್ಟ್ ಆಗ್ಬೇಕು. ನಿಮ್ಗೆ ಸ್ವಲ್ಪ ಈಗೋದ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಇದು ಬೇಸಿಕಲಿ ಸಡನ್ ಆಗಿ ಅವೇಕನಿಂಗ್ ತರ ಆಗುತ್ತೆ. ಅಂದ್ರೆ ಇದು ಅನ್ಲಾಕ್ ಆಗೋದು ಕೂಡ ಎಂತ ಸಿಚುವೇಶನ್ ಇರ್ಬೇಕಂದ್ರೆ ಫುಲ್ ಗೇಮ್ ಪ್ರೆಷರ್ ಇರುತ್ತೆ ಮತ್ತು ನಿಮ್ಮ 100% ಮೆದುಳು ಒಂದೇ ಕಾನ್ಸಂಟ್ರೇಷನ್ ಅಲ್ಲಿ ಇರುತ್ತೆ. ಆಗ ಮಾತ್ರ ಇದು ಸಾಧ್ಯ. ಮತ್ತೆ ಇದನ್ನ ಕೇಳಿ ಇಸಗಿಗೂ ಕೂಡ ತುಂಬಾನೇ ಎಕ್ಸೈಟ್ಮೆಂಟ್ ಆಗ್ತಿದೆ. ಸೊ ಇಸಗಿಗೆ ಒಮ್ಮೆನ್ ಎಕ್ಸೈಟ್ಮೆಂಟ್ ಆಗಿ ಅಲ್ಲಿಂದ ಎದುರು ಬರ್ತಾನೆ, ಜೊತೆಗೆ ಹೇಳ್ತಾನೆ ನಂಗೆ ಕೂಡ ಆಗ್ಬೇಕು ಸ್ಟ್ರೈಕರ್ ಅಂತ. ಅಷ್ಟೇ ಅಲ್ಲ, ಈ ಮಾತನ್ನ ಕೇಳಿ ಎಲ್ರಿಗೂ ಕೂಡ ಆಸೆ ಆಯ್ತು, ನಂಗೆ ಕೂಡ ಈ ಭೂಮಿಯಲ್ಲೇ ನಂಬರ್ 1 ಫುಟ್ಬಾಲರ್ ಆಗ್ಬೇಕು ಅಂತ. ಸೊ ಇದರ ಪ್ರಕಾರ ಎಲ್ರು ಕೂಡ ಸೇರ್ಬಿಟ್ರು. ಮರುದಿನಾನೇ ಬ್ಲೂ ಲಾಕ್ ನ ಬಸ್ ನವರಿಂದ ಇವರ ಜಾಗಕ್ಕೆ ಕರ್ಕೊಂಡ್ ಬರ್ತಾರೆ. ಹಾಗೇನೆ ಎಲ್ಲ ಪ್ಲೇಯರ್ ಗಳ ಟೀಮ್ ಗಳಿಗೆ ಒಂದೊಂದು ರೂಮ್ ಅನ್ನ ಅಸೈನ್ ಮಾಡಿದ್ದಾರೆ. ಇಸಗಿ ಬರ್ತಾನೆ ಅವನಿಗೆ ಕೊಟ್ಟಿರುವಂತ ರೂಮ್ ನಲ್ಲಿ. ಒಳಗ್ ನೋಡಿದ್ರೆ ಗೊತ್ತಾಗುತ್ತಾ ಕೇರ ಕೂಡ ಅವನ ಟೀಮೇ ಆಗಿದ್ದಾನೆ. ಕೇರ ಹೇಳ್ತಾನೆ, ಇಸಗಿ ನಂಗೆ ಖುಷಿ ಆಯ್ತು ನಿನ್ನ ನೋಡಿ, ಅಟ್ಲೀಸ್ಟ್ ನಂಗೆ ಗೊತ್ತಿರೋರು ಯಾರಾದ್ರೂ ಬಂದ್ರು ತಾನೆ. ಹಾಗೇನೆ ಎದುರು ಬಂದಾಗ ಇನ್ನೊಬ್ಬಲ್ಲಿ ಕಾಣ್ತಾನೆ, ಇವನಂತೂ ನೋಡೋದಕ್ಕೆ ಇಚಿಗೋ ತರನೇ ಇದ್ದಾನೆ ಗುರು. ಎನಿವೇಸ್ ನನ್ನ ಬಟ್ಟೆಯಲ್ಲಿ ಬಿದ್ದಿದೆ ತರ್ತಿ ಅಂತ ಹೇಳ್ತಾನೆ. ಹಾಗೇನೆ ನೋಡ್ಕೊಂಡ್ ಬಾ ಅಲ್ಲಿ ಬಿದ್ದಿದ್ದಾನೆ ಯಾರು ಅಂತ. ಮತ್ತೆ ಕೆಳಗೆ ಒಬ್ಬ ಕಾಣ್ತಾನೆ, ಇವನ ಹೆಸರು ಬಾಚಿರಾ ಅಂತ. ಹಾಗೇನೆ ಬದಿ ನೋಡ್ತಾನೆ, ಇಬ್ರು ಕಾಣ್ತಿದ್ದಾರೆ. ಅಂಡ್ ಇವನು ಹೇಳ್ತಾನೆ, ಹಾಯ್ ಗುರು, ನನ್ನ ಹೆಸರು ಇಗರಶಿ ಗುರಿಮು ಅಂತ. ಆಗ ಸಡನ್ ಆಗಿ ಟಿವಿಯಲ್ಲಿ ಡಿಸ್ಪ್ಲೇ ಆಗುತ್ತೆ ಈಗೋ. ನಮ್ಮ ಈಗೋ ಬರ್ತಾನೆ, ಇವನ್ ಹೇಳ್ತಾನೆ ಎಲ್ರು ಕೂಡ ತಿಂಡಿ ಮಾಡ್ಕೊಂಡು ಆಯ್ತದಾನೆ, ಇಲ್ಲೇನೋ ಟೈಮ್ ಇಲ್ಲ. ಮೊದಲನೇದಾಗಿ ಮಾತಾಡೋದಾದ್ರೆ ನಿಮ್ಮ ಶರ್ಟ್ ಗಳಲ್ಲಿ ಒಂದು ನಂಬರ್ ಇದೆ, ಇದು ನಾವು ಕೊಟ್ಟಿರುವಂತ ರ್ಯಾಂಕಿಂಗ್ಸ್ ಆಗಿದೆ. ಅಂದ್ರೆ ನಿಮ್ಮ 300 ಜನರಲ್ಲಿ ನಮ್ಗೆ ಸ್ವಲ್ಪ ಬೆಟರ್ ಅನಿಸಿದವರು ನಂಬರ್ 1 ಅಲ್ಲಿ ಇರ್ತಾರೆ. ಮತ್ತೆ ಇಸಾಗಿದ್ದು ನೋಡಿದ್ರೆ 299 ನಂಬರ್. ಇದರಲ್ಲಿ ಇಮ್ಯಾಜಿನ್ ಮಾಡಬಹುದು ಇವನ ಪರ್ಫಾರ್ಮೆನ್ಸ್ ಎಷ್ಟು ವೀಕ್ ಇದೆ. ಮತ್ತೆ ಇಗೋರೆಶ್ ಇದಂತೂ 100ನೇದಾಗಿದೆ. ಸೊ ಆಗನೇ ಈಗೋ ಹೇಳ್ತಾನೆ, ಓಕೆ ನಿಮ್ಗೆ ಈಗ ಗೇಮ್ ಇದೆ, ನಾನು ಕೊಡ್ತಿದ್ದೇನೆ 2.25 ಗಂಟೆಗಳು. ಅಲ್ಲಿ ಒಂದು ಬಾಲ್ ಇದೆ, ಇದರಲ್ಲಿ ನಿಮ್ಗೆ ಮಾಡ್ಬೇಕಾದದ್ದು ಕೇವಲ ಹಿಟ್. ಅಷ್ಟೆಲ್ಲ ಯಾರಿಗೆ ಇದು ಹಿಟ್ ಆಗುತ್ತಾ ಅವರು ಬ್ಲೂ ಲಾಕ್ ಟೀಮ್ ನಿಂದಾನೆ ಹೋಗ್ಬಿಡ್ತಾರೆ. ಅಂಡ್ ಇಲ್ಲಿ ಬಾಲ್ ಕೊಟ್ಟಿದ್ದಾರೆ ಇಗರಾಶಿಗೆ, ಯಾಕಂದ್ರೆ ಇದ್ದದ್ರಲ್ಲೇ ವೀಕ್ ಇರೋದು ಅವನೇ 300ನೇ ಪ್ಲೇಯರ್ ಆಗಿದ್ದಾನೆ. ಸೊ ಇವನಂತೂ ಬಾಲ್ ಅನ್ನ ಇದವ್ರಿಗೆಲ್ಲ ಹೊಡೆಯಕ್ಕೆ ನೋಡ್ತಿದ್ದಾನೆ. ಇಸಾಗಿ ಹಾಗೂ ಕೀರಾ ಕೂಡ ಅಲ್ಲಿಂದ ಎಸ್ಕೇಪ್ ಆಗ್ತಿದ್ದಾರೆ. ಕೊನೆಗೆ ಇಗರಾಶಿಗೆ ಕಾಣುತ್ತೆ ಈಸಿ ಟಾರ್ಗೆಟ್. ಅದೇ ಆಗ ಬಾಚಿರಾ ಅನ್ನೋ ವ್ಯಕ್ತಿಯನ್ನ ಹೇಳ್ದಲ್ಲ, ಇವನ್ ಇಲ್ಲಿ ಬಿದ್ಕೊಂಡಿದ್ದ. ಸೊ ಇವನಿಗೆ ಬಾಲ್ ಅನ್ನ ಗುದ್ದಿದ್ರೆ ಇಲ್ಲಿ ಫಿನಿಶ್ ಆಗುತ್ತೆ. ಇನ್ ದ ಸೆನ್ಸ್ ಟಾರ್ಗೆಟ್ ಚೇಂಜ್ ಆಗುತ್ತೆ. ಅಂಡ್ ಈ ಫುಟ್ಬಾಲ್ ಅನ್ನ ಓದಿಯೋಕಂತ ಹೋದಾಗ ಬಾಚಿರಾ ಎದ್ದು ಇವನ ಮುಖಕ್ಕೆ ಒಂದು ಕಿಕ್ ಹೊಡಿತಾನೆ. ಇದರಿಂದಂತೂ ರಕ್ತ ಸುರಿದೋಯ್ತು ಗುರು. ಆಗ ಈ ಇಚಿಗೋ ರೀತಿ ಕಾಣೋನು ಹೇಳ್ತಾನೆ, ನೋಡು ಗೇಮ್ ಅಲ್ಲಿ ಎಲ್ಲ ಸೀರಿಯಸ್ ಆಗಿ ಆಡ್ಬಾರ್ದು ಇಷ್ಟು. ಅಂಡ್ ಅದೇ ಚಾನ್ಸ್ ಅಂತ ಹೇಳಿ ಇಗರಾಶಿ ಬಂದು ಇವನಿಗೆ ಹೊಡೆದಾಕ್ಬಿಡ್ತಾನೆ ಬಾಲ್ ಅನ್ನ. ಮತ್ತೆ ಅದು ಬೀಳುತ್ತೆ ಕೂಡ. ಸೊ ಇವನಿಗೆ ಟಾರ್ಗೆಟ್ ಆಗಿದ್ದಾನೆ. ಸೊ ಕರೆಕ್ಟ್ ಆಗಿ ಹೇಳೋದಾದ್ರೆ ಈ 2.25 ಟೈಮ್ ನಲ್ಲಿ ಕೊನೆಗೆ ಯಾರ ಮೇಲೆ ಬಾಲ್ ಬಿದ್ದಿರುತ್ತೆ ಅವರು ಇಲ್ಲಿಂದ ಎಲಿಮಿನೇಟ್ ಆಗ್ತಾರೆ. ಸೊ ಈ ಬಾಲ್ ಬಿದ್ದ ತಕ್ಷಣ ಕುನಿಗಮಿಗಂತೂ ತುಂಬಾನೇ ಕೋಪ ಬಂತವರು. ಸೊ ಇವನು ಒಂದು ಪಂಚ್ ಹೊಡಿತಾನೆ ಫುಟ್ಬಾಲ್ ಗೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಂದ್ರೆ ಇಗರಾಶಿ ಇದನ್ನಲ್ಲ, ಇವನು ಇಸಗಿಯನ್ನ ಹಿಡಿದಿದ್ದ. ಸೊ ಅದು ಬಂದು ಬಿತ್ತು ಇಸಗಿಯ ಮೇಲೆ. ಕುನಿಗಮಿ ಹೇಳ್ತಾನೆ, ಸಾರಿ ಗುರು ತಪ್ಪಿ ಹೊಡೆದೆ ಅಂತ. ಮತ್ತೆ ಎಲ್ಲರೂ ಕೂಡ ಓಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಯಾಕಂದ್ರೆ ಈಗ ಇಸಗಿ ಟಾರ್ಗೆಟ್ ಅಲ್ಲಿ ಇದ್ದಾನೆ. ಅವನೊಂದು ಗಮನಿಸ್ತಾನೆ, ಎಲ್ಲರೂ ಕೂಡ ಅಥ್ಲೀಟ್ ಆಗಿದ್ದಾರೆ, ಅಂದ್ರೆ ತುಂಬಾ ವೇಗವಾಗಿ ಓಡ್ತಿದ್ದಾರೆ. ಸೊ ನನ್ನ ಟಾರ್ಗೆಟ್ ಆಗ್ಬೇಕು 300ನೇ ಪೊಸಿಷನ್ ಅವನು, ಅಂದ್ರೆ ಇಗರಾಶಿಯ ನನ್ನಕ್ಕಿಂತ ವೀಕ್ ಇರೋದು. ಸೊ ಅವನನ್ನ ಟಾರ್ಗೆಟ್ ಮಾಡ್ಬೇಕು ಅಂತ. ಮತ್ತೆ ಅದೇ ಟೈಮ್ ನಲ್ಲಿ ಕುನಿಗಮಿ ಹಾಗೂ ಬಾಚಿರಾ ಇಲ್ಲಿ ಬಿದ್ಕೊಂಡಿದ್ರು ಗುರು. ಇಲ್ಲಿ ಕುನಿಗಮಿ ಅಂತೂ ತುಂಬಾನೇ ಕೋಪದಲ್ಲಿದ್ದ. ಸೊ ಬಾಚಿರನನ್ನ ಎಸ್ತಾಕ್ಬಿಡ್ತಾನೆ ಇಗರಾಶಿಯ ಮುಖಕ್ಕೆ. ಇದರಿಂದ ಇಗರಾಶಿಗೆ ಈಗ ಎದ್ದೇಳಕ್ ಆಗ್ತಿಲ್ಲ, ಯಾಕಂದ್ರೆ ಅವನು ಕಾಲ್ ಪೆಟ್ಟಾಯ್ತು ಗುರು. ಸೊ ಇಸಗಿಗೆ ಇದೇ ಒಳ್ಳೆ ಚಾನ್ಸ್ ಆಗಿದೆ ಇಗರಾಶಿಯನ್ನ ಪುಡಿ ಪುಡಿ ಮಾಡೋದಕ್ಕೆ. ಆದ್ರೆ ಆ ಒಂದು ಸೆಕೆಂಡ್ ಅವನ ಕಣ್ಣಲ್ಲಿ ಈಗೋ ಕಾಣುತ್ತೆ. ಅವನಿಗೊಂದು ಮನಸ್ಸಲ್ಲಿ ರಿಯಲೈಸ್ ಆಗುತ್ತೆ, ನಾನು ನನ್ನಕ್ಕಿಂತ ವೀಕ್ ಇರೋ ನನ್ನ ಡಿಫೀಟ್ ಮಾಡಿದ್ರೆ ಯಾವುದೇ ಪ್ರಯೋಜನ ಇಲ್ಲ. ನಾನು ನಿಜವಾಗ್ಲೂ ವರ್ಲ್ಡ್ ನ ಗ್ರೇಟೆಸ್ಟ್ ಸ್ಟ್ರೈಕರ್ ಆಗ್ಬೇಕಾದ್ರೆ ನನ್ನಕ್ಕಿಂತಲೂ ಸ್ಟ್ರಾಂಗ್ ಇರೋರನ್ನೇ ಅಟ್ಯಾಕ್ ಮಾಡ್ಬೇಕು. ಸೊ ಇವನಕ್ಕಿಂತ ಸ್ಟ್ರಾಂಗ್ ಇರೋರನ್ನೇ ಅಟ್ಯಾಕ್ ಮಾಡ್ಬೇಕು ಅಂತ ಹೇಳಿ ಕೋಪದಲ್ಲಿ ಹೋಗ್ತಾನೆ. ಆಗ ಅಲ್ಲಿದ್ದ ಬಾಚಿರನಿಗೂ ಕೂಡ ಇವನ ಸ್ಟೇಟ್ಮೆಂಟ್ ಖುಷಿ ಆಯ್ತು. ಸೊ ಇವನು ಕೂಡ ಫೈಟ್ ಮಾಡೋಕೆ ಬರ್ತಾನೆ. ಇಬ್ರು ಕೂಡ ಫ್ಲೋನ್ ಅಲ್ಲಿದ್ದಾರೆ. ಆದ್ರೆ ಇಸಗಿಯ ಬಾಲ್ ಬಾಚಿರಾ ಬೇಕು ಬೇಕು ಅಂತಲೇ ತಗೊಳ್ತಾನೆ. ಅದರ ಪ್ರಕಾರ ಇವನೇ ಟಾರ್ಗೆಟ್ ಆಗ್ಬಿಟ್ಟ. ಆದ್ರೆ ಇಲ್ಲಿ ಉಳಿದಿರೋದು 6 ಸೆಕೆಂಡ್ಗಳು. ಗೇಮ್ ಏನು ಮುಗ್ದಿಲ್ಲ. ಬಾಚಿರಾ ಬಾಲ್ ಅನ್ನು ಹಿಡ್ಕೊಂಡು ಕಾಲಿನಲ್ಲಿ ಕಿಕ್ ಮಾಡಿಬಿಡ್ತಾನೆ ಎತ್ತರದಿಂದ. ಮತ್ತೆ ಆ ಬಾಲ್ ಹಾರೋ ಸಮಯದಲ್ಲಿ ಇಸಗಿಗೆ ಒಂದು ಕಾಣುತ್ತೆ. ಅವನ ನಿಜವಾದ ಕಾನ್ಫಿಡೆನ್ಸ್ ಹಾಗೂ ಅವನ ಮನಸ್ಸಲ್ಲಿರೋ ಎಲ್ಲ ಪ್ರೆಷರ್ ಗಳು ಒಟ್ಟಿಗೆ ಸೇರಿ ಇದೇ ನನ್ನ ಚಾನ್ಸ್ ಅಂತ ಹೇಳಿ ಬಾಲ್ ಅನ್ನ ಕಿಕ್ ಹೊಡಿತಾನೆ. ಮತ್ತೆ ಇದು ಬೀಳುತ್ತೆ ಕೀರನ ಮೇಲೆ. ಟೈಮ್ ಕೂಡ ಮುಗಿಯುತ್ತೆ. ಸೊ ಇಲ್ಲಿಗೆ ಎಪಿಸೋಡ್ 1 ಮುಗಿಯುತ್ತೆ. ನಿಮ್ಗೆ ಬ್ಲೂ ಲಾಕ್ ಆನಿಮೆ ಹೇಗೆ ಅನಿಸ್ತು ಮತ್ತೆ ನನ್ನ ಎಕ್ಸ್ಪ್ಲನೇಷನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇದರ ಸೀರೀಸ್ ನ ಎಲ್ಲ ಪಾರ್ಟ್ಸ್ ಗಳು ಬರುತ್ತವೆ, ನೀವು ಟೆನ್ಷನ್ ಮಾಡಬೇಡಿ, ಮಾತ್ರ ಸ್ವಲ್ಪ ಲೇಟ್ ಆಗ್ಬಹುದು. ಸೊ ಹೀಗೇನೆ ಡಿಫ್ರೆಂಟ್ ಟೈಪ್ ನ ಆನಿಮೆ ಕಂಟೆಂಟ್ಸ್ ಕೂಡ ಬರುತ್ತೆ. ನಿಮ್ಗೆ ಮಾಡ್ಕೊಳ್ಬೇಕಾದದ್ದು ಕೇವಲ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅನ್ನ. ಹಾಗೇನೆ ನಮ್ಮ ಮಿಥಿಲೋ ಪ್ರೊಡಕ್ಷನ್ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಜೈ ಕರ್ನಾಟಕ ಮಾತಾ, ಪೀಸ್.